ಮಹಾಮಳೆಗೆ ಕಾಫಿ ನಾಡು ಬಯಲಸೀಮೆ ಅಲ್ಲೋಲ ಕಲ್ಲೋಲ ಆದಂತಹ ಪರಿಸ್ಥಿತಿ. ಮಳೆಯ ಕಾರಣಕ್ಕೆ ಜಮೀನುಗಳು ಕೂಡ ಜಲಾವೃತವಾಗಿದೆ. ಡ್ರೋನ್ ಕಣ್ಣಲ್ಲಿ ರೈತರ ಬದುಕು ಜಲಾವೃತವಾದಂತಹ ದೃಶ್ಯ ಕಂಡು ಬರ್ತಾ ಇದೆ. ನಿಜವಾಗ್ಲೂ ಈ ದೃಶ್ಯ ಕರುಣಾಜನಕ. ಕಡೂರು ತಾಲೂಕಿನ ಹಡಗಲು ಗ್ರಾಮ ಅಕ್ಷರಶಃ ಜಲಾವೃತವಾಗಿದೆ. ಕಡೂರಿನ ಬಗ್ಗೆ ಹೇಳಬೇಕಂದ್ರೆ ಯಾವಾಗಲೂ ಪ್ರತಿ ಸಲ ಅಲ್ಲಿ ಮಳೆ ಇಲ್ಲದೆ ಜನ ಒದ್ದಾಡೋಗ್ತಾರೆ. ಬಟ್ 2 ದಶಕದ ನಂತರ ಮಳೆ ಸುರಿತು. ಸಂಭ್ರಮ ಪಡ್ತಾ ಇದ್ರು ಜನ. ಸಂಭ್ರಮ ಕೆಲ ಕಾಲದಲ್ಲೇ ಸೂತಕದ ರೀತಿಯಲ್ಲಿ ಬದಲಾಗ್ಬಿಟ್ಟಿದೆ. ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಡ್ರೋನ್ನ ದೃಶ್ಯಾವಳಿಗಳಿವೆಲ್ಲವೂ ಕೂಡ ತೆಂಗಿನ ತೋಟ ಇರಬಹುದು, ಹೊಲ ಗದ್ದೆ ಎಲ್ಲವೂ ಕೂಡ ನೀರಿನಿಂದ ಆವೃತವಾಗಿದೆ. ರೋಗದ ಭೀತಿ ತಮ್ಮ ತೋಟಗಳಲ್ಲಿ ಆವರಿಸಿದೆ. ಯಾವುದಾದ್ರೂ ರೋಗ ಬಂದು ಮತ್ತೆ ಫಲ ಕರೆಕ್ಟ್ ಟೈಮಿಗೆ ಸಿಗಲ್ಲ ನಮಗೆ ಅನ್ನುವಂತಹ ಭಯ. ಹೀಗಾದರೆ ಮುಂದೇನು ಗತಿ ಅನ್ನುವಂಥದ್ದು ಕೂಡ ಇದೆ. ಬೆಳೆ ಕೊಳೆಯುವಂತಹ ಭೀತಿಯಲ್ಲಿ ಕೂಡ ರೈತರಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಸದಾ ಕಾಡುವಂತಹ ಊರು ಯಾವುದು ಕೇಳಿದರೆ ಅದು ಕಡೂರು. ಚಿಕ್ಕಮಗಳೂರಿನ ಪರಿಸ್ಥಿತಿಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ ನಿಮಗೆ. ಇನ್ನು ಮಹಾಮಳೆಗೆ ಒಂದು ಅನಾಹುತ ಸಂಭವಿಸ್ಬಿಡ್ತಾ ಇತ್ತು. ಬಟ್ ಕೂಡಲೇ ಅಂತರದಲ್ಲಿ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ರೈಲ್ವೆ ಹಳಿಗೆ ಸಂಬಂಧಪಟ್ಟಂತೆ ಜಲ್ಲಿಗಳೆಲ್ಲ ಕೊಚ್ಕೊಂಡು ಹೋಗಿತ್ತು. ರೈಲ್ವೆ ಸಿಬ್ಬಂದಿ ಸಮಯ ಪ್ರಜ್ಞೆಗೆ ಭಾರಿ ಅನಾಹುತ ತಪ್ಪಿದೆ. ಚಿಕ್ಕಮಗಳೂರು ತಾಲೂಕಿನ ಕಣಿವೆ ಗ್ರಾಮದ ಬಳಿ ಈ ಘಟನೆ ಆಗಿತ್ತು. ಬೆಳಗ್ಗೆ 7:10 ಚಿಕ್ಕಮಗಳೂರಿನಿಂದ ಶಿವಮೊಗ್ಗಕ್ಕೆ ಪ್ಯಾಸೆಂಜರ್ ರೈಲು ಹೊರಟಿರುತ್ತೆ. ಕಣಿವೆ ರೈಲ್ವೆ ಸ್ಟೇಷನ್ ಸಿಬ್ಬಂದಿ ರೈಲು ಚಾಲಕರಿಗೆ ಮಾಹಿತಿ ಕೊಡ್ತಾರೆ, ಹಿಂಗಲ್ಲಿ ರೈಲು ಚಲಾಯಿಸಿದ್ರೆ ಅನಾಹುತ ಆಗ್ಬಿಡುತ್ತೆ ಅಂತ ಹೇಳಿ. ತಕ್ಷಣಕ್ಕೆ ಚಾಲಕ ಕೂಡ ರೈಲನ್ನು ನಿಲ್ಲಿಸಿದ್ದಾನೆ. ಹಳಿ ದುರಸ್ತಿ ಪಡಿಸಿದ ಸಿಬ್ಬಂದಿ 30 ನಿಮಿಷಗಳ ಕಾಲ ನಿಂತಲ್ಲೇ ನಿಲ್ಲಬೇಕಾಗಿ ಬಂತು ರೈಲು. ಸ್ವಲ್ಪ ಪ್ಯಾಸೆಂಜರ್ಸ್ಗೂ ಕೂಡ ಇನ್ಕನ್ವೀನಿಯನ್ಸ್ ಆಯಿತು. ಇದರ ನೇರ ಎಫೆಕ್ಟ್ ಅಂದರೆ ಚೈನ್ ಎಫೆಕ್ಟ್ ರೀತಿಯಲ್ಲಿ ಉಳಿದ ಎಲ್ಲ ರೈಲುಗಳ ಸಮಯದಲ್ಲೂ ಕೂಡ ಬದಲಾವಣೆಗಳು ಆಗುತ್ತೆ.